ಸ್ನೇಹಿತರೆ ನಮಸ್ಕಾರ. ನೋಡಿ, ಇದು 8 ಎಕರೆ ಲ್ಯಾಂಡು. 1 ಎಕರೆ ಪರಂಬೋಕ್ಸ್ ಇರುತ್ತೆ. ನೋಡಿ, ಬಾವಿ, ಹಳೆ ಬಾವಿ ಪ್ಲಸ್ ನೋಡಿ ಗ್ರೀನ್ ಹೌಸ್ ಎಲ್ಲ ಸೇರಿಕೊಳ್ಳುತ್ತೆ. ಇದು ತಾರ್ ರೋಡ್ಗೆ ಒಂದು 50 ಮೀಟ್ರಲ್ಲಿದೆ. ಸೊ ತಾರ್ ರೋಡ್ ಪಕ್ಕದಿಂದ ಈ ಲ್ಯಾಂಡ್ವರೆಗೂ ಒಂದು 20 ಅಡಿ ರಸ್ತೆ ತೆಗೆದಿದ್ದಾರೆ. ಸೊ ರಸ್ತೆ ಇದೆ, 20 ಅಡಿ ರಸ್ತೆ ಇದೆ. 50 ಮೀಟ್ರಲ್ಲಿ ತಾರ್ ರೋಡ್ ಇದೆ. ನೋಡಿ, ಈ ಕಡೆನೂ ರಸ್ತೆ ಇದೆ. ಈ ಕಡೆ ಬಂದು ಮಣ್ಣು ರೋಡು, ಪಂಚಾಯತಿ ರೋಡು. ಈ ಕಡೆನೂ ತಾರ್ ರೋಡ್ ಅಟ್ಯಾಚ್ ಇದೆ. ಬಟ್ ಈ ಕಡೆ ಬಂದು ಈ ಎಡಭಾಗಕ್ಕೆ ಬಂದರೆ ಎಡಭಾಗಕ್ಕೆ ಈ ಲಾರಿ ಹೋಗೋದಕ್ಕೆ ಅದಕ್ಕೆಲ್ಲ 20 ಅಡಿ ರಸ್ತೆ ತೆಗೆದಿದ್ದಾರೆ. ದಕ್ಷಿಣದ ಮೂಲೆ ಎತ್ತರ ಇದೆ, ಉತ್ತರಕ್ಕೆ ಡೌನ್ ಇದೆ. ನೋಡಿ, ಇಲ್ಲಿ ಫಿಶಿಂಗ್ ಎಲ್ಲ ಮಾಡ್ತಾರೆ. ನೀರಾವರಿ ಚೆನ್ನಾಗಿದೆ ಈ ಕಡೆ. ನೋಡಿ, ಮೀನು ಸಾಕಾಣಿಕೆ ಮಾಡ್ತಾಯಿದ್ದಾರೆ. ನೋಡಿ, ಲೊಕೇಶನ್ ನೋಡಿ. ನೋಡಿ, 8 ಎಕರೆ ದೊಡ್ಡ ಬೌಂಡ್ರಿ. ಸೊ ಇಲ್ಲೇ ಝೂಮ್ ಮಾಡಿ ತೋರಿಸ್ತೀನಿ. ಆ ಕಲ್ಗುಂಡಿದೆಯಲ್ಲ ನೋಡಿ, ಆ ಕಲ್ಗುಂಡು ಅಲ್ಲಿವರೆಗೂ ಸೇರುತ್ತೆ ಭೂಮಿ. ಈ ಕಡೆ ಗ್ರೀನ್ ಹೌಸ್ ಆದಮೇಲೆ ಅಲ್ಲೊಂದು ಬಿದ್ದ ಮರಗಳು ನೋಡಿ, ಆ ಕಡೆ ಹುಣಸೆ ಮರಗಳು ಅವೆಲ್ಲ ಸೇರಿಕೊಳ್ಳುತ್ತೆ. ಹಾಂ ಈ ಕಲ್ಕುಚ್ಚ ಈ ಕಡೆ. ಸೊ ಆ ಕಡೆ ಭೂಮಿ ಸೇಲ್ ಮಾಡಿಬಿಟ್ಟಿದ್ದಾರೆ. 4 ಎಕರೆ ಇವರೇ ಈ ಲ್ಯಾಂಡ್ ಅವರೇ ಕೊಟ್ಟಿದ್ದಾರೆ, ಸೇಲ್ ಮಾಡಿದ್ದಾರೆ. ಈ ಕಲ್ಕುಚ್ಚಿಂದ ಈ ಕಡೆ ಬರುತ್ತೆ ಲ್ಯಾಂಡು. ಸೊ ಆ ಗ್ರೀನ್ ಹೌಸ್ ಇದೆಯಲ್ಲ ನೋಡಿ, ಆ ಗ್ರೀನ್ ಹೌಸ್ ಪಕ್ಕದ ಅಂದರೆ ನೋಡಿ, ಆ ಕಲ್ಕುಚ್ಚಿಂದ ಈ ಕಡೆಗೆ ಕೊಟ್ಟಿರೋದು. ಆ ಗ್ರೀನ್ ಹೌಸ್ ಆ ಕಲ್ಕುಚ್ಚಿಂದ ಮೇಲ್ಗಡೆಗೆ ಲ್ಯಾಂಡ್ ಇವ್ರದೆ 8 ಎಕರೆಗೆ ಸೇರುತ್ತೆ. ನೀರಾವರಿ ಭೂಮಿ ಸ್ನೇಹಿತರೆ, ಲೀಗಲ್ ಲ್ಯಾಂಡು. ಇದು ಹೈವೇಗೆ ಬಂದು ನಿಮಗೆ 1 ಕಿಲೋಮೀಟ್ರ್ ಇದೆ. ಅಂದರೆ ಸಬ್ ರೋಡ್ ಬಂದು ತಾರ್ ರೋಡೇ, ಸಬ್ ರೋಡನ್ನು ಇಲ್ಲಿಂದ ಹೊಗೇನಕಲ್ 1 ಕಿಲೋಮೀಟ್ರ್ ಆಗುತ್ತೆ. ಲೆಂತ್ ನಾನು ಭೂಮಿ ಸೆಂಟ್ರಲ್ಲಿದ್ದೀನಿ. ಸೊ ಹಾಗಾಗಿ ಜಾಸ್ತಿ ಓಡಾಡೋಕ್ಕಾಗಲ್ಲ, ಆದಷ್ಟು ಕವರ್ ಮಾಡಿ ತೋರಿಸ್ತೀನಿ. ತಾರ್ ರೋಡ್ಗೂ ಈ ಪ್ರಾಪರ್ಟಿಗೂ 50 ಮೀಟ್ರ್ ಡಿಸ್ಟೆನ್ಸ್ ಇದೆ. ಸೊ 20 ಅಡಿ ರಸ್ತೆ ಇದೆ. ನಿಮ್ಗೆ 50 ಮೀಟ್ರ್ ಅಂದರೆ ಒಂದು 8 ರಿಂದ 9 ಸೆಂಟ್ ತೆಗೆದುಬಿಟ್ಟು ರಿಜಿಸ್ಟ್ರ್ ಮಾಡಿದ್ದಾರೆ. ಸೊ ಅದು ಫೆನ್ಸಿಂಗ್ ಹಾಕ್ಕೊಂಡಿದ್ದಾರೆ ಇವರು ಅಲ್ಲಿ ಮೇಲ್ಭಾಗಕ್ಕೆ. ನೋಡಿ, ಬೋರ್ ಇದೆ ಪ್ಲಸ್ ಫ್ರೀ ಕರೆಂಟು, ಸರ್ವಿಸ್ ಫ್ರೀ ಇದೆ. ನೀರು ಮೇಲ್ಭಾಗನೇ ಇದೆ. ಸೊ ಒಂದು ಬೋರು ಇದೆ ಪ್ಲಸ್ ಬಾವಿನೂ ಇದೆ. ಪ್ಲಸ್ ಮೀನು ಸಾಕಾಣಿಕೆ ಮಾಡ್ತಾಯಿದ್ದಾರೆ. ನೋಡಿ, ಗ್ರೀನ್ ಹೌಸು. ಸೊ ಬೆಳೆ ಒಂದು ತೆಗೆದಿದ್ದಾರೆ, ತೆಗೆದುಬಿಟ್ಟು ಹೊಸ ಬೆಳೆ ಇಡೋದಕ್ಕೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಸಾಯಿಲ್ ನೋಡಿ, ರೆಡ್ ಸಾಯಿಲು. ಸೊ ಇದು ಪ್ಯಾನಲ್ ಬೋರ್ಡು. ನೋಡಿ, ಮಣ್ಣು ಕೆಂಪು ಮಣ್ಣು ಈ ಕಡೆ. ನೋಡಿ, ಇದು ಸೇರಿಕೊಳ್ಳುತ್ತೆ. ಆ ಬರ್ಬು ನೋಡಿ, ಮಣ್ಣು ಕಲರ್ ಕಾಣ್ಬೋದು, ಅದೇ ಬರ್ಬಿಂದ ಈ ಕಡೆಗೆ ಬರುತ್ತೆ ಲ್ಯಾಂಡು. 8 ಎಕರೆ ಬರುತ್ತೆ. ನೋಡಿ, ಹಸು ಇದೆಯಲ್ಲ ಅಲ್ಲಿ ನೋಡಿ, ಝೂಮ್ ಮಾಡ್ತೀನಿ ನೋಡಿ, ಅಲ್ಲಿ ನಿಮಗೆ ರಸ್ತೆ ಹೋಗುತ್ತೆ, ತಾರ್ ರೋಡು. ಸೊ ಅದು ನೋಡಿ, ಟಾರ್ಪಲ್ ಇದೆ ನೋಡಿ, ಗ್ರೀನ್ ಹೌಸ್ ಟಾರ್ಪಲು. ನೋಡಿ, 20 ಅಡಿ ರಸ್ತೆ. ಅಲ್ಲಿಂದ ಒಂದು 50 ಮೀಟ್ರ್ ತಾರ್ ರೋಡ್ ಇರೋದು. ಆ 20 ಅಡಿ ರಸ್ತೆ ಈ ಲ್ಯಾಂಡ್ಗೆ ಸೇರುತ್ತೆ. ಸೊ ಲಾರಿಗಳು ಬರೋದಕ್ಕೆ ಅದಕ್ಕೆ 20 ಅಡಿ ರಸ್ತೆ ಇದೆ. ಪ್ಲಸ್ ಇದೆಲ್ಲ ಸೇರಿಕೊಳ್ಳುತ್ತೆ ಈ ಗ್ರೀನ್ ಹೌಸು. ನೋಡಿ, ಹತ್ತತ್ರ ನೋಡಿ, ಆ ಕಂಬ ಇದೆಯಲ್ಲ, ಕಂಬದಿಂದ ಈ ಕಡೆ ಬರುತ್ತೆ. ಅದೊಂದು 2 ಪೀಸು ಬೇರೆಯವ್ರದ್ದು ಲ್ಯಾಂಡು, ಪಕ್ಕದ ಲ್ಯಾಂಡು. ಸೊ ಆ ಕಂಬದಿಂದ ಈ ಕಡೆಗೆ ಬರುತ್ತೆ ಲ್ಯಾಂಡು. ಸೊ ಹಾಗಾಗಿ ನೋಡಿ, ಆ ತಾರ್ ರೋಡ್ ಪಕ್ಕದಲ್ಲಿ 20 ಅಡಿ ಹಸು ಬರ್ತಿದೆ ನೋಡಿ, ಅಲ್ಲಿ 20 ಅಡಿ ರಸ್ತೆ ತೆಗೆದು ಈ ಲ್ಯಾಂಡ್ಗೆ ಅಟ್ಯಾಚ್ ಮಾಡಿದ್ದಾರೆ. ತೆಂಗಿನ ಗಿಡಗಳು ಇಟ್ಟಿದ್ದಾರೆ, ಚಿಕ್ಕ ಚಿಕ್ಕ ಸಸಿಗಳು. ಎಂಟು ಎಕರೆ ಅಪ್ರಾಕ್ಸಿಮೇಟ್ಲಿ 1 ಎಕರೆ ಗೋಮಾಳ ಪರಂಬೋಗ್ ಸೇರುತ್ತೆ ಅಂತ ಹೇಳಿದ್ದಾರೆ. ನೋಡಿ ಸ್ನೇಹಿತರೆ, ಲೊಕೇಶನ್ ಮಾತ್ರ ಭಾಳ ಬ್ಯೂಟಿಫುಲ್ ಆಗೈತೆ ನೋಡಿ. ಬಿಸಿಲಿರೋದ್ರಿಂದ ವಿಡಿಯೋ ಕ್ಲಾರಿಟಿ ಸಿಗ್ತಾಯಿಲ್ಲ ಸ್ನೇಹಿತರೆ, ಟ್ರೈ ಮಾಡ್ತೀನಿ ತೋರಿಸೋದಕ್ಕೆ. ನೋಡಿ, ಸಾಯಿಲ್ ಪೂರ್ತಿ, ಈ ಭೂಮಿ ಪೂರ್ತಿನೂ ರೆಡ್ ಸಾಯಿಲೇ. ಮಣ್ಣು ಕಲರ್ ಮಾತ್ರ ಭಾಳ ಚೆನ್ನಾಗಿದೆ.
ಕೆಂಪು ಮಣ್ಣು, ನೀರಾವರಿ, ಒಳ್ಳೆ ನೀರಾವರಿ ಭೂಮಿ. ಲ್ಯಾಂಡು ಕೂಡ ಲೀಗಲ್ ಆಗಿದೆ. ಆಲ್ರೆಡಿ 8 ಎಕರೆ ಪ್ಲಸ್ ಅದರಲ್ಲಿ ಒಂದು 4 ಎಕರೆ, ಅಂದರೆ ಮೊದಲು ಬಂದಿದ್ದು 12 ಎಕರೆ ಇತ್ತಂತೆ. 12 ಎಕರೆಯಲ್ಲಿ ಆ ಕಡೆ ಫ್ರಂಟ್ ಒಂದು 4 ಎಕರೆ ಸೇಲ್ ಮಾಡಿದ್ದಾರೆ. ಸೊ ಆ ಕಡೆಯಿಂದನೂ ರಸ್ತೆ ಇದೆ, ಪ್ಲಸ್ ಈ ಕಡೆಯಿಂದನೂ ರಸ್ತೆ ಇದೆ. ಎಡಗಡೆಯಿಂದನೂ ರಸ್ತೆ ಇದೆ, ಬಲಗಡೆಯಿಂದನೂ ರಸ್ತೆ ಇದೆ ಲ್ಯಾಂಡ್ಗೆ. ಅದು ನೋಡಿ, ಒಂದು ಪಿಕಪ್ಪು ಗಾಡಿ ನಿಂತಿದೆಯಲ್ಲ, ಆ ಕಡೆಯಿಂದನೂ ರಸ್ತೆ ಇದೆ, ಬಟ್ ಈ ಕಡೆಯಿಂದನೂ ರಸ್ತೆ ಇದೆ. ಬೋರು ಬಾವಿ ಇದೆ. ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ. ಪ್ರಾಪರ್ಟಿ ವಿಸಿಟ್ ಮಾಡೋರು ಸೊ ಕಾಲ್ ಮಾಡಿ. ಓನರ್ ಇಲ್ಲೇ ಲೋಕಲ್ ಅವರೇ ಓನರು. ನೋಡಿ, ನೀರು ಮೇಲ್ಭಾಗ ಇದೆ ನೀರು.